ಅಕ್ಷಯ ತೃತೀಯದಂದು ರಾಶಿ ಅನುಸಾರ ಈ ವಸ್ತುಗಳನ್ನು ದಾನ ಮಾಡಿದರೆ ಅದೃಷ್ಟ. ಅಕ್ಷಯ ತೃತೀಯ ಹಬ್ಬವು ಅದೃಷ್ಟವನ್ನು ರೂಪಿಸುವ ಅದೃಷ್ಟದ ಸಂದರ್ಭವಾಗಿದೆ. ಹಾಗಾಗಿ ಈ ವಿಶೇಷ ದಿನದಂದು ನಿಮ್ಮ ರಾಶಿಗನುಗುಣವಾಗಿ ಯಾವ ವಸ್ತುಗಳನ್ನು ದಾನ ಮಾಡಿದರೆ ಜೀವನ ಸುಖಮಯವಾಗಲಿದೆ ಎಂದು ಇಲ್ಲಿ ತಿಳಿದುಕೊಳ್ಳೋಣ. ಅಕ್ಷಯ ತೃತೀಯ ದಿನವು ಬಹಳ ಶುಭ ದಿನವಾಗಿದೆ. ಈ ದಿನದಂದು ಮಹಿಳೆಯರು ಒಂದೆಡೆ ಲಕ್ಷ್ಮಿಯ ರೂಪದಲ್ಲಿ ಚಿನ್ನ, ಲೋಹ ಮುಂತಾದ ವಸ್ತುಗಳನ್ನು ಖರೀದಿಸುತ್ತಾರೆ ಮತ್ತು ಈ ಹಬ್ಬದಂದು ಕುಟುಂಬದ ಸಮೃದ್ಧಿಗಾಗಿ ಪ್ರಾಚೀನ ಪದ್ಧತಿಗಳ ಪ್ರಕಾರ ಮನೆಯಲ್ಲಿ ಸಂಗ್ರಹಿಸುತ್ತಾರೆ. ಮತ್ತೊಂದೆಡೆ ದಾನ ಕಾರ್ಯಗಳ ಮೂಲಕ ಎಲ್ಲರೂ ಸಂತೋಷ ಮತ್ತು ಸಮೃದ್ಧಿಯನ್ನು ಹೊಂದಬೇಕು ಎಂದು ಬಯಸುತ್ತಾರೆ. ಅಕ್ಷಯ ತೃತೀಯದ ದಿನದಂದು ನೀರು ತುಂಬಿದ ಪಾತ್ರೆ, ಛತ್ರಿ ಮತ್ತು ಫ್ಯಾನ್ಗಳನ್ನು ಸಂಪ್ರದಾಯದ ಪ್ರಕಾರ ದಾನ ಮಾಡಲಾಗುತ್ತದೆ. ಈ ದಿನದಂದು ಬಾರ್ಲಿ ಮತ್ತು ಅಕ್ಕಿಯನ್ನು ವಿಶೇಷವಾಗಿ ದಾನ ಮಾಡಲಾಗುತ್ತದೆ. ಅಕ್ಷಯ ತೃತೀಯವು ಚಂದ್ರನೊಂದಿಗೆ ಸಂಪರ್ಕ ಹೊಂದಿರುವುದರಿಂದ ಈ ದಿನದಂದು ಮೊದಲು ಪಿತೃಕರ್ಮವನ್ನು ಮಾಡಲು ಹೇಳಲಾಗುತ್ತದೆ. ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬೇಕು ಅಥವಾ ಸ್ನಾನ ಮಾಡುವಾಗ ತೀರ್ಥ ಜಲ ಮತ್ತು ಅಕ್ಷತೆಯನ್ನು ನೀರಿನಲ್ಲಿ ಸೇರಿಸಬೇಕು. ಹಿಂದಿನ ಪಾಪಕರ್ಮಗಳನ್ನು ದಾನದಿಂದ ತೆಗೆದುಹಾಕಬಹುದು. ಹಾಗಾಗಿ ಜನರು ಈ ಹಬ್ಬದ ಸಂದರ್ಭದಲ್ಲಿ ತಮ್ಮ ರಾಶಿ ಪ್ರಕಾರ ದಾನ ಮಾಡಿದರೆ ಅದರ ಪ್ರಾಮುಖ್ಯತೆ ಅನೇಕ ಪಟ್ಟು ಹೆಚ್ಚಾಗಲಿದೆ. ಜೊತೆಗೆ ಗ್ರಹಗಳಿಗೆ ಸಂಬಂಧಿಸಿದ ಅಶುಭ ಪರಿಣಾಮವು ಕಡಿಮೆಯಾಗುತ್ತದೆ. ಯಾವ ರಾಶಿಯವರು ಏನನ್ನು ದಾನ ಮಾಡಬೇಕು ಎಂದು ಇಲ್ಲಿ ತಿಳಿದುಕೊಳ್ಳೋಣ. ಮೇಷರಾಶಿ. ಈ ರಾಶಿಯವರು ಬಾರ್ಲಿ ಅಥವಾ ಬಾರ್ಲಿಯಿಂದ ತಯಾರಿಸಿದ ಉತ್ಪನ್ನಗಳು ಮತ್ತು ಗೋಧಿಯನ್ನು ಸಾಧ್ಯವಾದಷ್ಟು ದಾನ ಮಾಡಿ. ವೃಷಭ ರಾಶಿ. ಇವರು ಬೇಸಿಗೆಯ ಕಾಲದ ಹಣ್ಣುಗಳು, ನೀರು ತುಂಬಿದ ಪಾತ್ರೆ ಮತ್ತು ಹಾಲನ್ನು ದಾನ ಮಾಡಿ. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ದಿನದಂದು ಸೌತೆಕಾಯಿ, ಬಾರ್ಲಿ ಮತ್ತು ಹೆಸರು ಬೇಳೆಯನ್ನು ದಾನ ಮಾಡಿ. ಕಟಕ ರಾಶಿ. ಈ ರಾಶಿಯವರು ನೀರು ತುಂಬಿದ ಮಡಕೆ, ಹಾಲು ಮತ್ತು ಸಕ್ಕರೆಯನ್ನು ದಾನ ಮಾಡಿ. ಸಿಂಹ ರಾಶಿ. ಅಕ್ಷಯ ತೃತೀಯದಂದು ನೀವು ಸಾಧ್ಯವಾದಷ್ಟು ಬಾರ್ಲಿ ಮತ್ತು ಗೋಧಿಯನ್ನು ದಾನ ಮಾಡಿ. ಕನ್ಯಾ ರಾಶಿ. ಈ ಶುಭ ದಿನದಂದು ನೀವು ಸೌತೆಕಾಯಿ ಮತ್ತು ಕಲ್ಲಂಗಡಿ ಹಣ್ಣನ್ನು ದಾನ ಮಾಡಿ. ತುಲಾ ರಾಶಿ. ಕಾರ್ಮಿಕರಿಗೆ ಅಥವಾ ದಾರಿಯಲ್ಲಿ ಹೋಗುವವರಿಗೆ ಈ ದಿನ ನೀರು ಅಥವಾ ಜ್ಯೂಸ್ ನೀಡಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ದಿನ ಬಡವರಿಗೆ ಛತ್ರಿ, ಫ್ಯಾನ್, ಹಣ್ಣನ್ನು ದಾನ ಮಾಡಿ. ಧನು ರಾಶಿ. ಈ ದಿನ ನೀವು ಕಡಲೆ ಹಿಟ್ಟಿನಿಂದ ತಯಾರಿಸಿದ ಉತ್ಪನ್ನಗಳು, ಕಡಲೆಬೇಳೆ, ಹಣ್ಣುಗಳು ಅಥವಾ ಬಾರ್ಲಿಯನ್ನು ದಾನ ಮಾಡಿ. ಮಕರ ರಾಶಿ. ಮಕರ ರಾಶಿಯವರು ನೀರು, ಹಾಲು ಮತ್ತು ಸಿಹಿ ಆಹಾರಗಳಿಂದ ತುಂಬಿದ ಮಡಕೆಯನ್ನು ದಾನ ಮಾಡಿ. ಕುಂಭರಾಶಿ. ನೀವು ಅಕ್ಷಯ ತೃತೀಯದಂದು ನೀರು, ಹಣ್ಣುಗಳು ಮತ್ತು ಗೋಧಿ ತುಂಬಿದ ಮಡಕೆಯನ್ನು ದಾನ ಮಾಡಿ. ಮೀನರಾಶಿ. ಈ ದಿನ ನೀವು ಅರಿಶಿಣದ ಕೊಂಬು, ಕಡಲೆ ಹಿಟ್ಟು ಮತ್ತು ಬಾರ್ಲಿಯಿಂದ ತಯಾರಿಸಿದ ಉತ್ಪನ್ನಗಳು, ಧಾರ್ಮಿಕ ಪುಸ್ತಕಗಳನ್ನು ದಾನ ಮಾಡಿ. ನಿಮ್ಮ ರಾಶಿ ಪ್ರಕಾರ ಯಾವುದೇ ಸಮಯದಲ್ಲಿ ದಾನ ಮಾಡಬಹುದು. ಆದರೆ ಹಬ್ಬದ ದಿನಗಳಲ್ಲಿ ದಾನ ಮಾಡುವ ಮೂಲಕ, ಅದರಲ್ಲೂ ಅಕ್ಷಯ ತೃತೀಯ ಹಬ್ಬದಂದು ಮೇಲೆ ಹೇಳಿರುವ ಪ್ರಕಾರ ದಾನ ಮಾಡುವ ಮೂಲಕ ಹಬ್ಬದ ಶಕ್ತಿಯು ದಾನವನ್ನು ಅಪರಿಮಿತವಾಗಿರಿಸುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.